ಬೆಂಗಳೂರಿಗೆ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಸದ್ಯ ಚಾಳುಕ್ಯ ಸರ್ಕಲ್ ಬಳಿ ಕೂಡ ಮೋದಿ ಅವರ ಬ್ಯಾನರ್ ಹಿಡಿದು ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ನೀವು ಗಮನಿಸ್ತಾ ಇದ್ದೀರಾ, ನರೇಂದ್ರ ಮೋದಿ ಅವರ ಬ್ಯಾನರ್ನ ಸಮೇತ ಶಿವಾಜಿನಗರದ ನಿವಾಸಿಯಾಗಿರುವಂತಹ ಮೊಹಮ್ಮದ್ ಗೌಸ್ ಅವರೀಗ ಬಂದಿದ್ದಾರೆ. ಸೊ ಅವ್ರನ್ನ ಕೂಡ ಈಗ ನಾನು ಮಾತಾಡಿಸ್ತೀನಿ. ಸರ್, ಇವತ್ತು ಮೋದಿ ಅವರು ವಿವಿಧ ಕಾಮಗಾರಿಗಳಿಗೆ ಒಂದು ಚಾಲನೆ ಕೊಡೋ ನಿಟ್ಟಿನಲ್ಲಿ ಬೆಂಗಳೂರು ಬರ್ತಾ ಇದ್ದಾರೆ. ಈಗ ನೀವು ಕೂಡ ಮೋದಿ ಅವರ ಅಭಿಮಾನಿ ಅನ್ಸುತ್ತೆ, ಏನು ಹೇಳ್ತೀರಾ ಸರ್? ಸರ್, ಈ ಬಂದ್ಬಿಟ್ಟು ಮೋದಿಜಿ ಕೆಲಸ ಮಾಡಿರೋದು ಪ್ರತಿ ಹಳ್ಳಿ ಜನಕ್ಕೆ ಗೊತ್ತಾಗಿದೆ ಏನು ಮಾಡಿದ್ದಾರೆ. ಆ ಸಿಂಧೂರ್ದು ಮನೆದು ಇದು ಮಾಡಿದ್ರು ಪಾಕಿಸ್ತಾನದ್ದು, ಅದನ್ನು ಒಳ್ಳೆ ಕೆಲಸ ಮಾಡಿದ್ರು. ಆ ಕೆಲಸ ಯಾವತ್ತಂಗೆ ಯಾರು ಮಾಡಿಲ್ಲ. ಆ ಕೆಲಸಕ್ಕೆ ಬಂದ್ಬಿಟ್ಟು ನೋಡಬೇಕಂದ್ರೆ ಧೈರ್ಯ ಬೇಕಿತ್ತು. ಆ ಧೈರ್ಯ ತೋರಿಸಿದ್ದಾರೆ. ಆ ಧೈರ್ಯಗೆ ಯಾರು ನೋಡೋಕ್ಕಾಗೋದಿಲ್ಲ. ಆ ಬಂದ್ಬಿಟ್ಟು ಗಾಡ್ ಗಿಫ್ಟ್ ಇದೆ ಯಾರಿಗೆ? ಮೋದಿಜಿಗೆ ಅಲ್ಲಾಕ ಗಿಫ್ಟ್ ಇದೆ. ಆ ಅಲ್ಲಾಕ ಗಿಫ್ಟ್ ಬಂದ್ಬಿಟ್ಟು ಮೋದಿಜಿಗೆ. ಬೇರೆಯವ್ರಿಗೆ ಅಷ್ಟು ಯಾರು ಬುದ್ಧಿಮನಿಲ್ಲ ಇದ್ದಾರೆ, ಇರೋದಿಲ್ಲ ಅಂದ್ಬಿಟ್ಟಿಲ್ಲ. ಆ ಮಾತು ಮಾಡಬೇಕು, ಆ ಥರ ಕೆಲಸ ಮಾಡಬೇಕಂದ್ರೆ ಮೋದಿಜಿ ಥರ ಪುನಃ ಮಿನಿಸ್ಟರ್ ಇದು PM ಬರೋದಿಲ್ಲ. ಇದೇ ಲಾಸ್ಟ್ PM ಮಾತಾಡೋಕ್ಕೆ ಓದಿಗೆ ಎಲ್ಲ ಚೆನ್ನಾಗಿ. ಇದಕ್ಕೆ ಮುಂಚೆ ಬರ್ತಾರೆ ಇಲ್ಲ, ದೇವರಿಗೆ ಗೊತ್ತಿದೆ, ಅಲ್ಲಾಹಗೆ ಗೊತ್ತಿದೆ, ಬರ್ತಾರೆ. ಅದಕ್ಕೋಸ್ಕರ ನಾವು ಹೇಳ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಜಿಗೆ ಜೈ ಹೇಳ್ತೀನಿ, ಶ್ರೀ ನರೇಂದ್ರ ಮೋದಿಜಿಗೆ ಜೈ ಹೇಳ್ತೀನಿ. ಆ ಕೆಲಸ ಮಾಡೋಕ್ಕೆ ಅವ್ರಿಗೆಲ್ಲ ಜೈ ಹೇಳಬೇಕು. ಈಗ ಮೆಟ್ರೋ ಬಂದಿದ್ದಾರೆ, ಮೆಟ್ರೋಗೆ ಜೈ, ವಂದೇ ಭಾರತ್ಗೆ ಓಪನ್ ಮಾಡೋಕ್ಕೆ ಬರ್ತಾರೆ. ಈಗ ಜನಗೆಲ್ಲ ಚೆನ್ನಾಗಿ ಕೆಲಸ ಆಗ್ತಿದೆ. ಫಸ್ಟು ಹೋಗೋಕ್ಕೆ ಕೆಲಸ ಅವ್ರಿಗೆಲ್ಲ ಫ್ರೀ ಆಗ್ತಿದೆ. ಬಸ್ಸಿಗೆಲ್ಲ ಫ್ರೀ ಆಗಿಬಿಟ್ಟು ಈಸಿ ಹೋಗೋಕ್ಕೆ ಬರೋಕ್ಕೆ ಕೆಲಸಕ್ಕೆ ಚೆನ್ನಾಗಿ ಆಗ್ತಿದೆ. ಹೋಗ್ತೀವಿ ಸರ್, ಈಗ ಮೋದಿ ಅವರಿಗೆ ನೀವು ಯಾವಾಗಿಂದ ಅಭಿಮಾನಿ, ಮತ್ತು ಮೋದಿ ಅಂದರೆ ಯಾಕೆ ನಿಮ್ಗೆ ತುಂಬ ಇಷ್ಟ ಅಂತ? ಸರ್, ಯಾವಾಗ ಅಂದರೆ ನಾವು ಬಂದುಬಿಟ್ಟು 20 ವರ್ಷ ಅಂದರೆ BJPನಲ್ಲೇ ಇದ್ದೀನಿ. ಶ್ರೀ ಕಟ್ಟಾ ಸುಬ್ರಹ್ಮಣ್ಯ ರಾಜುಜಿ ಶಿವಾಜಿನಗರ್ನಲ್ಲಿ ಬಂದರು. ಆವತ್ತಿನಿಂದ ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ. ಇವತ್ತಂಗ ನಾವು ಅವ್ರ ಜೊತೆಯಲ್ಲಿ ಇದ್ದೀನಿ. ನಾವು ಪಾರ್ಟಿ ಬಿಟ್ಟು ಹೋಗಿಲ್ಲ. ಜನ ಬರ್ತಾರೆ ಹೋಗ್ತಾರೆ, ಅದೆಲ್ಲ ನಮಗೆ ನಾವು ಒಂದು ಪ್ರೀತಿ ವಿಶ್ವಾಸನಲ್ಲಿ BJPನಲ್ಲಿ ಇದ್ದೀನಿ. ನಮ್ಮ ಹೆಸರು ಮೊಹಮ್ಮದ್ ಗೌಸ್, ಶಿವಾಜಿನಗರ್ನಲ್ಲಿ ಬಂದಿದ್ದೀನಿ. ನಮ್ಮ ನಾರಾಯಣ ಅವರು ಇದ್ದಾರೆ, ಅವ್ರ ಗುಣಶೇಖರ್ಜಿ ಇದ್ದಾರೆ, ಅವರೆಲ್ಲ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾವೆಲ್ಲ ಆರಾಮಾಗಿ ಇದ್ದೀನಿ ಸರ್. ಸಹಜವಾಗಿ ಈಗ ಮೋದಿ ಅವ್ರನ್ನ ಎಷ್ಟು ಜನ ಇಷ್ಟಪಡ್ತಾರೆ, ಅವ್ರ ಕೆಲಸಗಳನ್ನ ಒಪ್ಕೊಳ್ಳೋರು ಇದ್ದಾರೋ, ಅದೇ ಥರ ಅವ್ರನ್ನ ವಿರೋಧ ಮಾಡೋರು ಇದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದಲ್ಲೂ ಕೂಡ ಮೋದಿ ಅವ್ರನ್ನ ವಿರೋಧ ಮಾಡೋಂಥವ್ರು ಇದ್ದಾರೆ. ಸರ್, ಅವ್ರು ಮಾಡಿಲ್ಲ ಅಂದರೆ ಕೆಲಸ ಆಗೋದಿಲ್ಲ. ನಾವು ಕಟ್ಟಿ ಹರಿಬಿಟ್ಟು ಹೇಳ್ಬೇಕು ಅವರು, ಇಲ್ಲ ಅಂದರೆ ಅವ್ರಿಗೆ ಹೊಟ್ಟೆ ತುಂಬಿಸೋದಿಲ್ಲ. ಹೊಟ್ಟೆ ತುಂಬಿಸ್ಬೇಕಂದ್ರೆ ಅದು ಮಾತು ಹೇಳಬೇಕಾಗ್ತದೆ. ಅದಕ್ಕೋಸ್ಕರ ಅದಕ್ಕೆ ನಾವು ಹೇಳೋಕ್ಕಾಗೋದಿಲ್ಲ. ಚೆನ್ನಾಗಿ ಜನ ಇದ್ದಾರೆ. ನಾನು ಇವೆರಲು ಬಂದುಬಿಟ್ಟು ಒಂದೇ ಸಲ ಇರೋದಿಲ್ಲ. ಅದರಲ್ಲಿ ಅದು ಚಿಕ್ಕದಿದೆ, ದೊಡ್ಡದಿದೆ, ಎಲ್ಲ ಇದೆ. ಆ ಥರ ಜನ ಇರ್ತಾರೆ. ಅದು ಹೇಳಿಲ್ಲ ಅಂದರೆ ಮೋದಿಜಿ ಕೆಲಸ ಮಾಡಿರೋದು ಇವತ್ತಂಗ ಯಾರು ಇವ್ರದ್ದು ಹೆಸರು ಸುನರಿನಲ್ಲಿ ಬರೀಬೇಕು. ಏನು ಗೋಲ್ಡನಲ್ಲಿ ಹೆಸರು ಮೋದಿಜಿ ಅವ್ರದ್ದು ಹೆಸರು ಬರೀಬೇಕು, ಸುನರಿ. ಇದಕ್ಕೆ ಮುಂಚೆ ಮೋದಿ ಅವ್ರನ್ನ ಯಾವತ್ತಾದ್ರೂ ನೇರವಾಗಿ ನೋಡಿದ್ದೀರಾ? ಹತ್ರದಿಂದ ನೋಡಿ? 2 ಸಲ ನೋಡಿದ್ದೀನಿ ಸರ್. ಇಲ್ಲಿ ಒಂದೇ ಸಲ ಒಂದು ಕ್ಯಾಬ್ ಆಯಿತು ಸರ್. ಸ್ಟ್ಯಾಚ್ಯೂ ನೋಡಿದ್ವಿ ವಿಧಾನಸೌಧ, ಅಲ್ಲಿ ಮುಂದೆ ಹತ್ರ ನೋಡಿದ್ವಿ. ಬರೀ ನಮ್ಮದು ಕೈಗೆ ಹಾಕಬೇಕು ಅತ್ತೆ ಇಷ್ಟಿತ್ತು. ಅಂದರೆ ಭಾಳ ಇಷ್ಟ ಇದೆ ಸರ್ ಮೋದಿಜಿದು. ನಾವು ಫ್ಯಾಂಗ್ BJPಗೆ ಫಸ್ಟ್ ಫ್ರ್ಯಾಂಕ್. ಅಟಲ್ ಬಿಹಾರಿ ವಾಜಪೇಯಿಜಿದು ಅವ್ರು ಕೆಲಸ ಮಾಡಿರೋದು, ಆ ಕೆಲಸಕ್ಕೆ ನಮಗೆಲ್ಲ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಗುರು. ಇದು ಮೊಹಮ್ಮದ್ ಗೌಸ್ ಅವರ ಒಂದು ಅಭಿಪ್ರಾಯ. ಅಂದರೆ ಅವರು ಸುಮಾರು 20 ವರ್ಷದಿಂದ ಕೂಡ ಮೋದಿ ಅವರ ಫಾಲೋವರ್ ಆಗಿದ್ದಾರೆ. ಸೊ ಇದಕ್ಕೆ ಮುಂಚೆ ಕೂಡ ಮೋದಿ ಅವರನ್ನು ತುಂಬ ಹತ್ರದಿಂದ ಕೂಡ ನೋಡಿದ್ದೆ. ಈಗಲೂ ಕೂಡ ನಾನು ಅವ್ರನ್ನ ಹತ್ರದಿಂದ ನೋಡಬೇಕು ಅಂತೇಳಿ ಬಂದಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.